ವೆಲ್ಕಮ್ ಬ್ಯಾಕ್. ಬಹಮನಿ ಸುಲ್ತಾನರ ಕೋಟೆಯ ಒಳಗೆ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಡಬೇಕನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ನಡೆಯಲಿದೆ. ಹಾಗಾದ್ರೆ ಇತಿಹಾಸ ಏನ್ ಹೇಳುತ್ತೆ? ಯಾವ ರೀತಿಯಾಗಿ ಬಹಮನಿ ಸುಲ್ತಾನರು ಆ ಒಂದು ಕೋಟೆಯನ್ನು ಕಟ್ಟುವ ಸಂದರ್ಭದಲ್ಲಿ ದೇವಸ್ಥಾನದ ಅವಶೇಷಗಳನ್ನ ಬಳಕೆ ಮಾಡಿದ್ರ? ಇವೆಲ್ಲದರ ಬಗ್ಗೆ ಇತಿಹಾಸ ತಜ್ಞರಾಗಿರುವಂತಹ ಶಂಭುಲಿಂಗ ಅವರ ಬಳಿ ಮಾತನಾಡೋಣ. ನಮಸ್ತೆ ಶಂಭುಲಿಂಗ ಅವರೇ. ನಮಸ್ಕಾರ ಶಮಲಿಂಗ ಅವರೇ, ಈಗ ಒಂದ್ ಕಡೆ ಕಾಕತೀಯರ ಸಂದರ್ಭದಲ್ಲೇ ಇಲ್ಲಿ ಒಂದು ಕೋಟೆ ಇತ್ತು ಅನ್ನಿಸ್ತು. ಆ ನಂತರ ಬಹಮನಿ ಸುಲ್ತಾನರು ಇದನ್ನ ಬಳಕೆ ಮಾಡ್ಕೊಂಡು ಕೋಟೆಯನ್ನ ನಿರ್ಮಾಣ ಮಾಡಿದ್ರ? ಇತಿಹಾಸ ಏನ್ ಹೇಳುತ್ತೆ? ದೇವಸ್ಥಾನಗಳು ಇತ್ತ ಅಲ್ಲಿ ಅಂತ ಹೇಳಿ. ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾಗೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವು ಜನ ಹಿಂದೂ ಅರಸರು ಅಧಿಕಾರ ಮಾಡಿದ್ದಾರೆ. ಅದು ಕದಂಬರಿಂದ ಹಿಡ್ಕೊಂಡು ಕಲ್ಯಾಣಿ ಚಾಲುಕ್ಯರವರೆಗೆ ಈ ಭಾಗ ಕಲಬುರ್ಗಿ ಅವರ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶ. ಹೀಗಾಗಿ ವಿಶೇಷವಾಗಿ ವಾರಂಗಲ್ಲಿನ ಕಾಕತೀಯರು ಈ ಭಾಗದ ಮೇಲೆ ತಮ್ಮ ಪ್ರಭುತ್ವವನ್ನ ಹಿಡಿದುಕೊಂಡಂತವ್ರು. ವಾರಂಗಲ್ಲಿನ ಕಾಕತೀಯರ ಒಬ್ಬ ಸಾಮಂತ ದೊರೆ ರಾಜ ಗುಲ್ಚಂದ್ ಎನ್ನುವಂತ ಒಂದು ಹೆಸರು ಇದೆ. ರಾಜ ಗುಲ್ಚಂದ್ನು ಈ ಭಾಗದಲ್ಲಿ ತೆರಿಗೆ ವಸೂಲಿ ಮಾಡಿ ತನ್ನ ಅಧಿಕಾರವನ್ನ ಪ್ರಾರಂಭಿಸಿದಂತ ದೊರೆ. ಅದೇ ಸಂದರ್ಭದಲ್ಲಿ ಕಲ್ಯಾಣಿ ಚಾಲುಕ್ಯರು ಸಹ ಅಧಿಕಾರಕ್ಕೆ ಬರ್ತಾರೆ. ಕಲ್ಯಾಣಿ ಚಾಲುಕ್ಯರು ಈ ಭಾಗದಲ್ಲಿ ಹಲವು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಗುಲ್ಬರ್ಗ ಜಿಲ್ಲೆ ಒಂದಕ್ಕೆ ನಾವು ಸೀಮಿತವಾಗಿ ಇಟ್ಟುಕೊಂಡು ಹೇಳುವುದಾಗಿದ್ರೆ ಸುಮಾರು 300ಕ್ಕಿಂತಲೂ ಹೆಚ್ಚಿನ ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿವೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕೋಟೆಯನ್ನ ಅಧ್ಯಯನ ಮಾಡಿದಾಗ ಕೋಟೆ ಒಳಗಡೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಹಲವು ಕುರುಹುಗಳು ಪತ್ತೆಯಾಗಿವೆ. ಇಲ್ಲಿ ಬಹಮನಿ ಸುಲ್ತಾನರು ಈ ಭಾಗದಲ್ಲಿ ಬರಬೇಕಾದ್ರೆ ಪ್ರಮುಖವಾದಂತ ಒಂದು ಕಾರಣ ಅಂದ್ರೆ 1347ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಬಹಮನಿ ರಾಜ್ಯ ಮೊದಲು ದೌಲತಾಬಾದ್ ಅಂದ್ರೆ ಈಗಿನ ದೇವಗಿರಿ ತನ್ನ ರಾಜಧಾನಿಯನ್ನಾಗಿಟ್ಟುಕೊಂಡು 3 ವರ್ಷಗಳ ಕಾಲ ಅಧಿಕಾರ ಮಾಡಿದರು. ಮೊಹಮ್ಮದ್ ಬಿನ್ ತಗಲಕ್ನಿಂದ ಸ್ವತಂತ್ರ ಹೊಂದಿದಂತ ಈ ರಾಜ್ಯ ಮುಂದೆ ಮೊಹಮ್ಮದ್ ಬಿನ್ ತಗಲಕ್ಕನನ್ನ ಎದುರಿಸದೆ ಅವರು ರಕ್ಷಣೆ ಪಡೆದುಕೊಳ್ಳಲಿಕ್ಕೆ ದಕ್ಷಿಣ ಭಾರತ ಕಡೆಗೆ ಮುಖ ಮಾಡ್ತಾರೆ. ಅವರಿಗೆ ಸೂಕ್ತ ಅನಿಸಿದ್ದು ಈ ಕಲಬುರ್ಗಿ ಪ್ರದೇಶ ಅಂತ. ಕಲಬುರ್ಗಿ ಪ್ರದೇಶದಲ್ಲಿ ಇಲ್ಲಿಯ ಸ್ಥಳೀಯ ನಾಯಕನಾಗಿರುವಂತಹ ರಾಜ ಗುಲ್ಚಂದನೊಂದಿಗೆ ಕೆಲವು ಚರಿತ್ರೆಯ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತ ಹೆಸರಿದು. ರಾಜ ಗುಲ್ಚಂದನೊಂದಿಗೆ ಒಪ್ಪಂದ ಮಾಡಿಕೊಂಡು ರಕ್ಷಣೆಯನ್ನು ಪಡೆದುಕೊಂಡು ಈ ಒಂದು ಪ್ರದೇಶದಲ್ಲಿ ಬರ್ತಾರೆ. ಕಾಲಕ್ರಮೇಣವಾಗಿ ಆತನ ಅಧಿಕಾರವನ್ನ ತೆಗೆದುಹಾಕಿ ಇವರು ಈ ಕೋಟೆಯ ಪ್ರದೇಶವನ್ನ ಹಿಡಿದುಕೊಂಡು ನಂತರ ತಮ್ಮ ರಾಜಧಾನಿಯನ್ನ 1350ರಿಂದ 52ರ ಅವಧಿಯಲ್ಲಿ ಗುಲ್ಬರ್ಗಕ್ಕೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಈಗ ಈ ಸಂದರ್ಭದಲ್ಲೇ ಇಲ್ಲಿ ದೇವಸ್ಥಾನ ಇತ್ತು, ಅಲ್ಲೇ ಕೂಡ ಕೋಟೆಯನ್ನು ಕಟ್ಟುವಂಥದ್ದು ಆ ಎಲ್ಲ ಕುರುಹುಗಳು ಈಗ ಪತ್ತೆ ಆಗಿದೆ ಇದೆ ಅನ್ನೋದು. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕುರುಹುಗಳು ನಮಗೆ ಕೋಟೆಯ 5 ಭಾಗಗಳಲ್ಲಿ ಲಭ್ಯವಾಗ್ತದೆ. ಆದ್ರೆ ಒಂದು ಪರಿಪೂರ್ಣವಾದಂತ ದೇವಾಲಯ ಅದು ಗರ್ಭಗೃಹ, ಸುಖನಾಸಿ, ಮುಖಮಂಟಪ ಆ ರೀತಿಯ ಯಾವುದೇ ಕುರುಹುಗಳು ಈ ಪ್ರದೇಶದಲ್ಲಿ ಲಭ್ಯವಾಗುವುದಿಲ್ಲ. ಆದ್ರೆ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾಗುವಂತ ಎಲ್ಲಾ ಕಲ್ಲುಗಳಾಗಿರ್ಬೋದು, ಬೋದಿಕೆಗಳಾಗಿರ್ಬೋದು ಅಥವಾ ತಳಪಾಯದ ಅವಶೇಷಗಳಾಗಿರ್ಬೋದು ಅವುಗಳು ನಮಗೆ ಕೋಟೆಯ ನಾನಾ ಭಾಗಗಳಲ್ಲಿ ಲಭ್ಯವಾಗ್ತವೆ. ಈ ಕಲ್ಲುಗಳು ಸುಮಾರು ನಾವೇನು ದೇವಸ್ಥಾನಕ್ಕೆ ಬಳಸಿರುವ ಕಂಬಗಳಂತೀವಿ ಅಂತ ಕಂಬಗಳು 50ರಿಂದ 60 ಕಂಬಗಳು ನಮಗೆ ಈ ಕೋಟೆಯ ಆವರಣದಲ್ಲಿ ಲಭ್ಯವಾಗ್ತವೆ. ಇವುಗಳನ್ನ ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೆ ಆದ್ರೆ ಅದ್ರ ಜೊತೆಗೆ ನಾಗನಹಳ್ಳಿಯ ಶಾಸನದಲ್ಲಿ ಉಲ್ಲೇಖವಾಗಿರುವಂತೆ ಈ ಪ್ರದೇಶದಲ್ಲಿ ಸ್ವಯಂಭೂ ಅಥವಾ ಸೋಮೇಶ್ವರ ದೇವಸ್ಥಾನ ಇರುವ ಉಲ್ಲೇಖವು ನಮಗೆ ಆ ಶಾಸನದಲ್ಲಿ ಕಂಡು ಬರ್ತದೆ. ಅವುಗಳ ಆಧಾರದ ಮೇಲೆ ಈ ಭಾಗದಲ್ಲಿ ಒಂದು ಪ್ರಮುಖವಾದ ದೇವಾಲಯ ಇರಬಹುದು ಅಂತ. ಆದ್ರೆ ಇಂದು ಆ ದೇವಾಲಯಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ಲಭ್ಯವಾಗ್ತವೆ ಹೊರತಾಗಿ ಪರಿಪೂರ್ಣವಾದಂತ ದೇವಾಲಯ ನಮಗೆ ಲಭ್ಯವಾಗುವುದಿಲ್ಲ. ಆ ಪ್ರದೇಶದಲ್ಲೇ ಅಲ್ಲಿ ಇತ್ತು ಅನ್ನೋದಕ್ಕೆ ಕುರುಹುಗಳು ಸಿಗುತ್ತೆ ಹಾಗಾದ್ರೆ ಅಂತ ಹೇಳಿ. ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರೆ ಪರಿಪೂರ್ಣವಾದ ದೇವಸ್ಥಾನ ಕಂಡು ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದು ಅಲ್ಲಿಯೇ ಆಗಿರ್ಬೋದು ಅಥವಾ ಬೇರೆ ಕಡೆಯೂ ಆಗಿರ್ಬೋದು, ಅದು ಇತಿಹಾಸ ಅಧ್ಯಯನ ಮಾಡಬೇಕಾಗತ್ತಾ ಹೇಗೆ ಅಂತ ಹೇಳಿ? ಹೌದು. ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಪುರಾತತ್ವ ಇಲಾಖೆ ಅವರು ಭೂ ಉತ್ಖನನ ಕಾರ್ಯವನ್ನ ಕೈಗೊಂಡ್ರೆ. ಯಾಕಂದ್ರೆ ಕೋಟೆಯ ಜಾಮಿಯಾ ಮಸ್ಜಿದಿ ಹಿಂಭಾಗದ ಪ್ರದೇಶದಲ್ಲಿ ಸುಮಾರು 15ರಿಂದ 20 ಅಡಿ ಎತ್ತರದ ಮಣ್ಣಿನ ದಿಬ್ಬೆಯನ್ನ ನಾವು ನೋಡಬಹುದು. ಆದ್ರೆ ಈ ಒಂದು ಮಣ್ಣಿನ ದಿಬ್ಬೆ ಇದ್ರ ಒಳಗಡೆ ಏನಾದ್ರೂ ಕುರುಹುಗಳು ಇರಬಹುದು. ಅದು ದೇವಾಲಯದ ಕುರುಹುಗಳಾಗಿರ್ಬೋದು ಅಥವಾ ಅರಮನೆಗೆ ಸಂಬಂಧಪಟ್ಟಂತ ಕುರುಹು ಆಗಿರ್ಬೋದು ಅಥವಾ ದಿವಾನಿ ರಸಲತ್ನ ಕುರುಹುಗಳು ಆಗಿರ್ಬೋದು. ಆದ್ರೆ ಇಲ್ಲಿ ಒಂದು ನಾವು ವೀಕ್ಷಿಸಿದ್ರೆ ನಮ್ಗೆ ಕಂಡು ಬರುವಂತದ್ದು ಏನಂದ್ರೆ ಹೆಚ್ಚಿನ ಪ್ರಮಾಣದ ಅವಶೇಷಗಳು ದೇವಾಲಯಕ್ಕೆ ಸಂಬಂಧಪಟ್ಟಂತವುಗಳು ಲಭ್ಯವಾಗ್ತವೆ. ವಿಶೇಷವಾಗಿ
ಅಲ್ಲಿ ಒಂದು ಚಿತ್ರವನ್ನ, ಒಂದು ಕಲ್ಲಿನ ಮೇಲೆ ಕೆತ್ತಿರುವಂತ ಶಿಲ್ಪವನ್ನ ನೋಡುವುದಾಗಿದ್ರೆ ಶಿವ ಮತ್ತು ಪಾರ್ವತಿ ಹ್ಮ್ ಅವರ ತೊಡೆ ಮೇಲೆ ಗಣೇಶ ಕುಳಿತಿದ್ದಾನೆ. ಆ ಶಿವ ಪಾರ್ವತಿ ಗಣೇಶರನ್ನ ಹೊತ್ತುಕೊಂಡಂತ ಒಂದು ನಂದಿ ಉತ್ತರಾಭಿಮುಖವಾಗಿ ಹೊರಟಿದೆ. ಸರ್, ಈಗ ಭೂತ್ಖನನೇ ಮಾಡ್ಬೇಕಾ ಇವೆಲ್ಲವನ್ನ ಪತ್ತೆ ಹಚ್ಚೋದಕ್ಕೆ, ಅಥವಾ ಬೇರೆ ಮಾರ್ಗಗಳು ಇದೆಯಾ ಹೇಗೆ ಅಂತ ಹೇಳಿ? ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಲಬುರಗಿ ಕೋಟೆಗೆ, ಇಲ್ಲಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂ ಉತ್ಖನನ ಮಾಡಿದ್ರೆ ಅದರ ಒಂದು ಸ್ಪಷ್ಟ ಚಿತ್ರಣ ಬರ್ತದೆ. ದೇವಸ್ಥಾನ ಇದೆಯೋ ಅಥವಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ಅವಶೇಷಗಳು ನಮಗೆ ಒಂದು ಪ್ರದೇಶದಲ್ಲಿ ಕಂಡು ಬರುವುದರಿಂದ ಇದು ಇತಿಹಾಸಕಾರರಲ್ಲಿ ಒಂದು ಸ್ವಲ್ಪ ಕುತೂಹಲ ಕೆರಳಿಸುವಂತದ್ದು. ಯಾಕಂದ್ರೆ ನಮಗೆ ಆಧಾರಗಳು ಎಲ್ಲಿ ಲಭ್ಯವಾಗ್ತವೋ ಅದನ್ನ ಇಟ್ಕೊಂಡು ಅಧ್ಯಯನ ಮಾಡುವಂತಹ ಒಂದು ಸಂದರ್ಭ ಬರ್ತದೆ. ಆ ರೀತಿಯ ಪುರಾತತ್ವೀಯ ಆಧಾರಗಳು ಈ ಪ್ರದೇಶದಲ್ಲಿ ಲಭ್ಯವಾಗ್ತವೆ. ಡಿಪಾರ್ಟ್ಮೆಂಟ್ ಒಳಗಡೆ ಇರುವಂತದಲ್ವಾ ಸರ್ ಈ ಒಂದು ಕೋಟೆ? ಇದು ಸೆಂಟ್ರಲ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿ ಇರುವಂತದ್ದು. ಓಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಎರಡು ಮಂಟಪಗಳು, ಆಗ್ನೇಯ ಭಾಗಕ್ಕೆ ಇರುವಂತಹ ಎರಡು ಮಂಟಪಗಳು, ಅಲ್ಲಿ ಒಂದು ಪ್ರವೇಶ ದ್ವಾರ ಇತ್ತು. ಆ ಪ್ರವೇಶ ದ್ವಾರವನ್ನ ಕ್ಲೋಸ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಕ್ಲೋಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಆ ಕ್ಲೋಸ್ ಮಾಡಿ ಅದರ ಮುಂಭಾಗದಲ್ಲಿ ಎರಡೂ ಕಡೆಗೆ ಮಂಟಪಗಳದಾವ. ಆ ಮಂಟಪಗಳು ಕಲ್ಯಾಣಿ ಚಾಲುಕ್ಯರ ಶೈಲಿ ಮತ್ತು ಯಾದವರ ಶೈಲಿಯನ್ನ ಹೋಲುವಂತ ಕಂಬಗಳದಾವ. ಹೀಗಾಗಿ ಆದ್ರೆ ಮಂಟಪ ಕ್ಲೋಸ್ ಮಾಡಿದ್ದು, ಅದಕ್ಕೆ ಕಲ್ಲುಗಳನ್ನ ಅಳವಡಿಸಿದ್ದು ನೋಡಿದ್ರೆ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂತಹ ಬಾಗಿಲುಗಳು ಸಹ ಅದಕ್ಕೆ ಅಳವಡಿಸಿರುವುದನ್ನ ನಾವು ನೋಡಬಹುದಾಗಿದೆ. ಓಕೆ ಓಕೆ, ಎಸ್ ಸರ್. ಏನಾಗಬಹುದು ಭೂ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಕುರುಹುಗಳು ಪತ್ತೆ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು ಶಂಭುಲಿಂಗ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.